ವಿನೋಬನಗರದ ಗುಣಮಟ್ಟದ ರಸ್ತೆ ಕಾಮಗಾರಿ. ತುರುವೇಕೆರೆ ಪಟ್ಟಣದ ವಿನೋಬನಗರದಲ್ಲಿ ಇತ್ತೀಚೆಗೆ ನಡೆದ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜಕೀಯ ಪ್ರೇರಿತ ಆರೋಪಗಳ ನಡುವೆಯೂ ಗುಣಮಟ್ಟದ ಕೆಲಸ ನಡೆದಿದೆ ಎಂದು ಸ್ಥಳೀಯ ನಿವಾಸಿಗಳು ಬೆಂಬಲಕ್ಕೆ ನಿಂತಿದ್ದಾರೆ. ತುರುವೇಕೆರೆ ಪಟ್ಟಣದ ವಿನೋಬನಗರದಲ್ಲಿ ಕಳೆದ 20 ವರ್ಷಗಳಿಂದ ರಸ್ತೆ ಇಲ್ಲದೆ ಜನ ಪರದಾಡ್ತಾ ಇದ್ರು. ಜನರ ಈ ಕಷ್ಟವನ್ನ ಅರಿತ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಗುಣಮಟ್ಟದ ಕಾಂಕ್ರೀಟ್ ರಸ್ತೆಯನ್ನ ಮಂಜೂರು ಮಾಡಿಸಿದ್ದಾರೆ. ಈ ಕಾಮಗಾರಿಯು ಈಗ ಮುಕ್ತಾಯದ ಹಂತದಲ್ಲಿ ಇದ್ದು ಗುತ್ತಿಗೆ ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ ಎಂದು ವಾರ್ಡ್ ಮುಖಂಡ ಸುನಿಲ್ ತಿಳಿಸಿದ್ದಾರೆ. ಅಂತ್ಯದವರೆಗೂ ನಾನು ಮುಂದೆ ನಿಂತು ಗುಣಮಟ್ಟದ ಕೆಲಸ ಮಾಡಿಸಿದ್ದೀನಿ. ಇದು ನಮ್ಮ ಊರಿನ ಮನೆ ಕೆಲಸ ಎಂಬಂತೆ ಗುತ್ತಿಗೆದಾರರು ಅಂದಾಜು ಪಟ್ಟಿಯಂತೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಸಹಿಸದ ಕೆಲವರು ಅಮಾಯಕರಿಂದ ಸುಳ್ಳು ಹೇಳಿಕೆ ಕೊಡಿಸುತ್ತಿದ್ದಾರೆ. ಇದು ಸರಿಯಲ್ಲ. ಇನ್ನು ರಸ್ತೆ ನಿರ್ಮಾಣವಾದ ಮೇಲೆ ಅದರ ಬಾಳಿಕೆಗಾಗಿ ಕ್ಯೂರಿಂಗ್ ಮಾಡುವುದು ಬಹಳ ಮುಖ್ಯ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಗುತ್ತಿಗೆದಾರರು ಪ್ರತಿದಿನ ಟ್ಯಾಂಕರ್ ಮೂಲಕ ನೀರು ಹಾಯಿಸಿ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಸ್ತೆ ಎರಡು ಬದಿ ಜಾಗವಿದ್ದು ಮುಂದಿನ ದಿನದಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ನಿವಾಸಿ ತಮಟಿ ರವಿ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 20 ವರ್ಷಗಳ ಬೇಡಿಕೆ ಈಗ ಈಡೇರಿದೆ. ಶಾಸಕ ಎಂಟಿ ಕೃಷ್ಣಪ್ಪ ಅವರು ನಮಗೆ ಉತ್ತಮ ರಸ್ತೆ ಮಾಡಿಕೊಟ್ಟಿದ್ದಾರೆ. ಗುತ್ತಿಗೆದಾರರು ಕೂಡ ಯಾವುದೇ ರಾಜಿ ಇಲ್ಲದೆ ಕೆಲಸ ಮಾಡಿದ್ದಾರೆ. ಆರೋಪ ಮಾಡುವವರಿಗೆ ಗುತ್ತಿಗೆದಾರ ಬಡಗರಹಳ್ಳಿ ತ್ಯಾಗರಾಜ್ ರವರು ನೇರ ಸವಾಲು ಹಾಕಿದ್ದಾರೆ. ಗುಣಮಟ್ಟದಲ್ಲಿ ಅನುಮಾನವಿದ್ರೆ ಆರೇ ಪಿಕಾಸಿ ತೆಗೆದುಕೊಂಡು ಅಗೆದು ನೋಡ್ಲಿ ಅಂತ ಕಿಡಿಕಾರಿದ್ದಾರೆ. ವಾರ್ಡಲ್ಲಿ ಕೌನ್ಸಿಲರ್ ನಮ್ಮ ಮನೆಯವರು ಮೇಘನ ಸುನಿಲ್ ಅಂತ ಹೇಳಿ ಇಲ್ಲಿ ಆಗಿರೋದು 4 ಮೀಟ್ರು ಆಗಿದೆ. ಕ್ವಾಲಿಟಿಯಾಗಿ ಕೆಲಸ ಮಾಡಿದ್ದಾರೆ. ಏನು ಅಂತಂದರೆ ನಮ್ಮದು ಇರೋದು 30 ಅಡಿ ರೋಡ್ಗೆ 4 ಮೀಟ್ರ್ ರೋಡ್ ಆಗಲ್ಲ, ಸ್ವಲ್ಪ ಅಗಲ ಕಮ್ಮಿ ಐತೆ. ಅದರಿಂದ ಅದು ಇರೋದೇ ಹೇಳ್ತೀನಿ 4 ಮೀಟ್ರು. ಅದೇನಾಗಿದೆ ನಮ್ಮ ಜನಕ್ಕೆ ಸ್ವಲ್ಪ ರೋಡ್ ಅಗಲವರೆಗೂ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿ ಎಸ್ಟಿಮೇಷನ್ ಇರೋದೇ 4 ಮೀಟ್ರು. ಅದರಿಂದ ಸ್ವಲ್ಪ ಜನಕ್ಕೆ ಗೊಂದಲ ಆಗಿ ಇದಾಗಿದೆ. ಕ್ವಾಲಿಟಿ ಮಾಡಿದ್ದಾರೆ, ಕ್ವಾಲಿಟಿ ಇದೆ, ಅದರಿಂದ ಕ್ವಾಲಿಟಿ ಮಾಡಿದ್ದಾರೆ. ಬಟ್ ಏನು ಅಂತಂದರೆ ರೋಡ್ ಅಗಲ ಇರೋದ್ರಿಂದ 4 ಮೀಟ್ರ್ ಮಾಡಬೇಕಾದ್ರಿಂದ ಅದಕ್ಕೆ ಇದಾಗಿದೆ ಅಷ್ಟೇ. ಕ್ಯೂರಿಂಗ್ ಎಲ್ಲ ಡೈಲಿ ಮಾಡ್ತಾರೆ. ಡೈಲಿ 2 ಟೈಮ್ ನೀರು ಹಾಕ್ತವ್ರೆ, ಬೆಳಗ್ಗೆ ಮತ್ತು ಸಂಜೆ ನೀರು ಹಾಕ್ತಿದ್ದಾರೆ. ಇಲ್ಲೇ ಅಡಿಕೆ ಹಾಕಿದಾರಲ್ಲ ಡೈಲಿ ಕ್ಯೂರಿಂಗ್ ಬೆಳಗ್ಗೆ ಸಂಜೆ ಮಾಡ್ತಿದ್ದೆ. ಓಕೆ, ನೀಟಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಅಗಲ ಮಾಡಬೇಕಾಗಿತ್ತು ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳೇ ಆಗಲಿ, ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಂದ ಯಾವುದೇ ಥರದ ತೊಂದರೆನೂ ಆಗಿಲ್ಲ. ನಮಗೆ ರೋಡ್ ಒಂಚೂರು ಅಗಲ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ಥರದ ಸಮಸ್ಯೆಗಳು ಉದ್ಭವಗಳು ಆಗಿಲ್ಲ. ಇದ್ದಾರೆ ಸ್ವಲ್ಪ ಅಗಲ ಮಾಡಿದಿದ್ರೆ ಏನು ತಾಪತ್ರ ಬರ್ತಾ ಇರಲಿಲ್ಲ. ಯಾಕೆಂದರೆ ವಯಸ್ಸಾಗಿರ್ತಾರೆ, ಆ ಥರ ಚಡ್ತಗಳು ಬಂದಾಗ ಹತ್ತೋದು ಇಳಿಯೋದು ಸಮಸ್ಯೆ ಆಗಿರುತ್ತೆ. ಸ್ವಲ್ಪ ಚರಂಡಿ ಲೆವೆಲ್ಗೆ ಸ್ಲೋಪ್ ಮಾಡಿಬಿಟ್ಟು ಮಾಡಿದಿದ್ರೆ ಯಾವ ಥರದ ತೊಂದರೆಗಳು ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಇಲ್ಲಿರೋ ಭಾವನೆಯೂ ಅದೇ ಇರೋದು ಹೆಂಗಸರುಗಳದು. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಗುಣಮಟ್ಟದಲ್ಲಿದೆ, ರೋಡ್ ಮಾಡಿದ್ದಾರೆ, ನೀಟಾಗಿ ಗುಣಮಟ್ಟದಲ್ಲಿದೆ, ಒಳ್ಳೆ ಇದರಲ್ಲೇ ಮಾಡಿದ್ದಾರೆ. ಕ್ಯೂರಿಂಗು ಮಾಡ್ತಾ ಇದ್ದಾರೆ. ಕ್ಯೂರಿಂಗ್ ಮಾಡೋಕೆ ಎಲ್ಲ ಥರದ್ದು ಇದನ್ನು ಮಾಡಿದ್ದಾರೆ. ಸ್ವಲ್ಪ ಅಗಲ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ, ಯಾಕೆಂದ್ರೆ ನೋಡಿ ವಯಸ್ಸಾಗಿರೋರು ಇರ್ತಾರೆ, ಆ ಥರ ಚಟ್ಟಗಳು ಮನೆ ಬಾಕ್ಲ ಹತ್ರ ಬಂದಾಗ ಸ್ವಲ್ಪ ತಾಪತ್ರ ಉಂಟಾಗೋದು ನಿಮಗೆ ಗೊತ್ತಲ್ವರ. ಅಷ್ಟೇ ನಾವು ಕೇಳ್ತಾ ಇರೋದು, ಇನ್ನೇನಿಲ್ಲ ಇದರಲ್ಲಿ. ನೀವು ಮಾತಾಡ್ರಿ. ಏನು ಅಂದ್ರೆ ಸ್ವಲ್ಪ ಅಗಲ ಮಾಡ್ಬೇಕಾಯ್ತು ಅಷ್ಟೇ. ಮನೆ ಕಡೆಗೆ ವಾಟ ಮಾಡೋರೆ, ಬಂದ್ ನೀರೆಲ್ಲ ಮನಗಡೆ ಕಡೆಗೆ ಬರಂಗೆ ಅಷ್ಟೇ. ಮಾಡೋದನ್ನ ನೀಟಾಗಿ ಚರಂಡಿ ವಾಟ ಮಾಡಿದ್ರೆ ಇದ್ರಲ್ಲಿ ಯಾವುದೇ ತರದ ತೊಂದರೆಗಳು ಇರ್ತಾ ಇರ್ಲಿಲ್ಲ ಅಂತ. ರೋಡ್ ಚೆನ್ನಾಗೇ ಮಾಡ್ಯಾರೆ, ಏನು ಆಗಿಲ್ಲ. ಸುಮ್ಮನೆ ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ಇವ್ರು ಮಾಡಿರೋದ್ರಿಂದಲೇ ನಮ್ಮ ಏರಿಯಾಕ್ಕೆ ಕೆಲವೊಂದು ರೋಡ್ ಅನ್ನೋದು ಬಂದಿದೆ. ಈಗಾಗಲೇ 20 ವರ್ಷದಿಂದ ಯಾವುದೇ ತರದೊಂದು ರೋಡ್ಗಳು ಬಿದ್ದಿರ್ಲಿಲ್ಲ ಇಲ್ಲಿ. ಮಾಡಿದ್ದಾರೆ ಅಂತ ಅಂದಾಗ ನಾವು ಸಂತೋಷ ಪಡಕ್ ನಾವು ರೆಡಿ ಇದೀವಿ. ಏನಿಲ್ಲ, ಸ್ವಲ್ಪ ಅಗಲ ಮಾಡಿದ್ರೆ ಸರಿಯಾಗಿದ್ದು. ರೋಡು ಕಂಡಿರ್ಲಿಲ್ಲ ಇಲ್ಲಿ, ಈಗ ಮಾಡಿದ್ದಾರೆ. ಅವರಿಗೆ ಸಂತೋಷ, ಒಳ್ಳೆ ಧನ್ಯವಾದಗಳು. ಯಾಕೆಂದ್ರೆ ಅವ್ರಿಗೆ ಧನ್ಯವಾದ ತಂದು ಮಾಡಿದಾರಲ್ಲ, ಅಷ್ಟೇ. ಎಷ್ಟು ವರ್ಷ ಆಯ್ತು ರೋಡ್ ನೋಡಿದ್ದೀರ? ಗುಂಡಿ ಗೊಟ್ಟರು ಅದನ್ನೆಲ್ಲ ತುಡ್ಕೊಂಡು ಬಿದ್ದು ಎದ್ದು ಹೋಗೋದು ಹೆಂಗ ನೇರು ಮಾಡೋರು ಅಂತ ತಿಳ್ಕೊಂಡು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಶಿವಣ್ಣ, ಮಲ್ಲೇಶ್, ಬೋರಪ್ಪ ಹಾಗೂ ಸ್ಥಳೀಯ ನಿವಾಸಿಗಳು ಆದ ಜಯಮ್ಮ, ಲಕ್ಷ್ಮಮ್ಮ ಸೇರಿ ಹಲವರು ಉಪಸ್ಥಿತರಿದ್ದರು. ಒಟ್ನಲ್ಲಿ ರಾಜಕೀಯ ಕೆಸರಿರಚಾಟದ ನಡುವೆಯೂ ವಿನೋಬನಗರದ ಅಭಿವೃದ್ಧಿ ಕಾರ್ಯಕ್ಕೆ ಜನ ಜೈ ಎಂದಿದ್ದಾರೆ. ಕ್ಯಾಮರಾಮನ್ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.